ನೀವು ನೋಡ್ತಾ ಇರೋ ಕಲ್ಲಂಗಡಿಗೆ ಇವಾಗ 62 ದಿನ ಆಗಿದೆ. ಹಾಗಾಗಿ ಇದನ್ನು ನಾವು ಹಾರ್ವೆಸ್ಟಿಂಗ್ ಮಾಡಬೇಕಾಗಿತ್ತು. ಹಾಗೆ ಲಾಸ್ಟ್ ವೀಕ್ ಬಂದು ನೋಡ್ಕೊಂಡು ಹೋಗಿದ್ರು, ಇನ್ನೊಂದು ವೀಕಲ್ಲಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗೆ ಇವತ್ತು ಬೆಳಗ್ಗೆಲೇ ಬಂದು ಕೆಲಸನ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವ್ರು ಬರೋದ್ರೊಳಗೆ ಮಧ್ಯಾಹ್ನ ಆಗೋಗಿತ್ತು. ಹಾಗೆ ಇವ್ರಿಗೆ ಲೊಕೇಶನ್ ಗೊತ್ತಿಲ್ಲದೆ ಇವ್ರನ್ನ ಕರ್ಕೊಂಬರೋಕ್ಕೆ ನಾನು ಹೋದೆ. ಬರ್ತಿದ್ದಂಗೆ ಇವರು ಪಟ ಅಂತ ಇವ್ರ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗೆ ಕಟಿಂಗ್ಸ್ ಎಲ್ಲ ಮುಗಿದು ಇನ್ನು ಚೀಲ ಮಾಡ್ಕೊಳ್ಳೋದು ಒಂದೇ ಬಾಕಿ ಇದ್ದಿದ್ದು. ಆ ಕೆಲಸನೂ ಕೂಡ ಇವರು ಪಟ ಅಂತ ಮಾಡ್ತಾಯಿದ್ರು. ಮತ್ತು ಇದನ್ನೆಲ್ಲ ನಾಳೆ ಲೋಡಿಂಗ್ ಆಗುತ್ತೆ, ಹಾಗಾಗಿ ಒಂದು ಕಡೆ ಕಾಟಿಂಗ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಮ್ಮದು ಟ್ಯಾಕ್ಟ್ರಿ ಗ್ಯಾರೇಜಲ್ಲಿತ್ತು, ಹಾಗಾಗಿ ರೆಡಿ ಮಾಡಿಸ್ಕೊಂಡು ತರೋಣ ಅಂದ್ಬಿಟ್ಟು ನಾನು ರಾಮನಾಥ್ಪುರ ಕಡೆ ಬಂದು ಗಾಡಿನೇ ಎತ್ಕೊಂಡು ಊರ ಕಡೆ ಬಂದೆ. ಬರೋದ್ರೊಳಗೆ ಕತ್ಲಾಗಿದ್ದರಿಂದ ನಾಳೆ ಲೋಡಿಂಗ್ ಇರುತ್ತೆ. ಹಾಗೆ ನಮ್ಮೂರ ಪಕ್ಕದಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು. ಓಪನ್ ಆಗಿ 42 ದಿನಗಳ ಕಾಲ ಇಲ್ಲಿ ಊಟ ಎಲ್ಲ ಕೊಡ್ತಿದ್ರು. ಹಾಗೆ ಲಾಸ್ಟ್ ಡೇ ಅಂದ್ಬಿಟ್ಟು ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ಇವತ್ತು ಕೂಡ ಅಲ್ಲಿ ಊಟ ವ್ಯವಸ್ಥೆ ಇತ್ತು. ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಅಲ್ಲೇ ಊಟ ಕೂಡ ಮಾಡಿಕೊಂಡು ಬಂದ್ವಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.